ದಕ್ಷಿಣ ಭಾರತದ ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಮೈಸೂರಿನ ಭೋಗಾದಿಯಲ್ಲಿರುವ ಮನೆಯಲ್ಲಿ ವಿಧಿವಿಧಾನ ನೆರವೇರಿಸಲಾಗುತ್ತೆ. ಕುಟುಂಬಸ್ಥರು ಎಸ್ ಜಾನಕಿ ಅವರಿಗೆ ಈ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಿದ್ದಾರೆ. ಅಗಲಿದ ಗಾನ ಕೋಗಿಲಿಗೆ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಹರಿದು ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮೈಸೂರಿನ ಮಹಾರಾಜ ಗ್ರೌಂಡ್ಸ್ನಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ. ಎಸ್ ಜಾನಕಿ ಅವರ ಅಂತಿಮ ದರ್ಶನ ಪಡ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಚಿತ್ರರಂಗದ ಗಣ್ಯರು ಅವರ ಆಪ್ತೇಷ್ಟರು ಬರ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿನ ಸ್ಥಳೀಯರು, ಮೈಸೂರಿನ ಸ್ಥಳೀಯರು, ಅವರು ಕಡೆಗಾಲದಲ್ಲಿ ಮೈಸೂರನ್ನ ಬಹಳ ಹಚ್ಕೊಂಡಿದ್ರು. ಅಲ್ಲಿನ ಸುತ್ತಮುತ್ತಲ ಜನಗಳನ್ನ ಬಹಳ ಹಚ್ಕೊಂಡಿದ್ರು. ಸಾಕಷ್ಟು ಅಲ್ಲಿನ ಸ್ಥಳೀಯರೇ ಒಂದು ರೀತಿಯ ಒಂದು ಕುಟುಂಬವಾಗಿ ಅವರಿಗೆ ಮಾರ್ಪಟ್ಟಿದ್ರು. ಅಷ್ಟು ಪ್ರೀತಿಯಿಂದ ಜಾನಕಿ ಅವರು ಕೂಡ ಜನಗಳನ್ನ ನಡೆಸಿಕೊಂಡಿದ್ರು. ಜನಗಳು ಕೂಡ ಅಷ್ಟೇ ಅಭಿಮಾನ, ಪ್ರೀತಿಯಿಂದ ಜಾನಕಿ ಅವ್ರ ಜೊತೆ ಬೆರೀತಾ ಇದ್ರು. ಮೈಸೂರನ್ನ ಬಹಳ ಪ್ರೀತಿಯಿಂದ ಕಂಡು ಅವರು ತಾನು ಅಲ್ಲೇ ಇರಬೇಕು ಅಂತ ಅಲ್ಲೇ ವಾಸ ಮಾಡ್ತಾ ಇದ್ರು. ಹಾಗಾಗಿ ಮೈಸೂರೇ ಅವರಿಗೆ ಕೊನೆಗಾಲದಲ್ಲಿ ಮನೆ ಆಗಿತ್ತು. ಅಲ್ಲೇ ಅವರ ಕುಟುಂಬಸ್ಥರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ. ವಿಧಿವಿಧಾನಗಳು ಅಲ್ಲೇ ನೆರವೇರುತ್ತೆ. ಜಾನಕಿ ಅಮ್ಮನವರ ಆಸೆಯಂತೆ ವಿಧಿವಿಧಾನಗಳು ನೆರವೇರಲಿದೆ. ಎಸ್ ಜಾನಕಿ ಅವರ ಭೋಗಾದಿ ಮನೆಗೆ ಜಿಟಿ ದೇವೇಗೌಡ ಭೇಟಿ ಕೊಟ್ಟಿದ್ದಾರೆ. ಶಾಸಕ ಜಿಟಿ ದೇವೇಗೌಡ ಮೈಸೂರಿನ ಗದ್ದಿಗೆ ರಸ್ತೆಗೆ ಎಸ್ ಜಾನಕಿ ಅವರ ಹೆಸರಿಡಲು ಮನವಿ ಮಾಡಿದ್ದಾರೆ. ಎಸ್ ಜಾನಕಿ ಅವರ ಸಾಕುಮಗ ನವೀನ್ ಈ ಮನವಿ ಮಾಡಿದ್ದಾರೆ. ಶಾಸಕ ಜಿಟಿ ದೇವೇಗೌಡರಿಗೆ ನವೀನ್ ಮನವಿ ಮಾಡಿದ್ದಾರೆ. ಗದ್ದಿಗೆ ರಸ್ತೆಗೆ ಎಸ್ ಜಾನಕಿ ಅವರ ಹೆಸರನ್ನ ಇಡಬೇಕು ಅಂತ ಮನವಿ ಮಾಡಲಾಗಿದೆ. ಗೊತ್ತಾಯ್ತು. ರಾತ್ರಿ ನಾವು ಇಲ್ಲಿಗೆ ತಗೊಂಡೋಗಿ ಇಲ್ಲದ್ ಬೇಡ ಯಾರು ಮಹಾರಾಜ ಕಾಲೇಜು ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಸಿದ್ದತೆಗಳನ್ನು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಬಂದು ಪರಿಶೀಲಿಸಿದ್ದಾರೆ. ಬಂದೋಬಸ್ತ್ ಬಗ್ಗೆ ಅಧಿಕಾರಿಗಳಿಗೆ ಸಲಹೆ ನೀಡಿದ್ದಾರೆ ಸೀಮಾ ಲಾಟ್ಕರ್. ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನ ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clock ವರೆಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ಅವ್ರಿಗೆ ಫ್ಯಾಮಿಲಿಯವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡ್ತಾರೆ? ಎಷ್ಟು ಜನ ಬರುವಂತ ನಿರೀಕ್ಷೆ? ಎಸ್ ಜಾನಕಿ ಅವರು ಫೇಮಸ್ ಇರೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬರ್ಬೋದು ಅಂತ ಹೇಳಿ. ಅದರಿಂದ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಿ 405 ಜನ ಸಿಬ್ಬಂದಿ ಅಲಾಂಗ್ ವಿತ್ KSRP ಮತ್ತೆ ಎಲ್ಲ ಆಫೀಸರ್ಸ್ ಇದ್ದೀವಿ. ಟ್ರಾಫಿಕ್ ರೆಗ್ಯುಲೇಷನ್ಸ್ ಏನು ಮಾಡಬೇಕು ಮತ್ತೆ ಇಲ್ಲಿ ಏನೇನು ಬಂದೋಬಸ್ತ್ ಮಾಡಬೇಕು ಅದು ಮಾಡ್ಬೋದು. ಸದ್ಯಕ್ಕೆ ನಮಗೇನು ಮಾಹಿತಿ ಬಂದಿಲ್ಲ. 8:30 ಮೇಲೆ ಯಾವಾಗ ಅವ್ರದ್ದೇನು ಪೂಜೆ ಪುನಸ್ಕಾರಗಳು ಏನಿದೆ ಅದು ರಿಚುವಲ್ಸ್ ಎಲ್ಲ ಆದಮೇಲೆ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು 8:30 ಮೇಲೆ ಡಿಸೈಡ್ ಮಾಡಿ ಆ ಟೈಮಲ್ಲಿ ಅದು ಬರುತ್ತೆ. ಅವರು ಬೇರೆ ಕಡೆ ಅದನ್ನ ಕ್ರಿಮೇಷನ್ ಮಾಡ್ತಾ ಇರೋದ್ರಿಂದ 3 o'clock ವರೆಗೂ ಇರ್ಬೋದು ಅಂತ ಅನ್ಕೋತೀವಿ. ಬಟ್ ಸ್ಟಿಲ್ ಇನ್ನೊಂದ್ಸಲ ಅವ್ರಿಗೆ ಫ್ಯಾಮಿಲಿಯವ್ರ ಜೊತೆ ಕನ್ಸಲ್ಟ್ ಮಾಡಬೇಕು. ಪೊಲೀಸ್ ಬಂದೋಬಸ್ತ್ ಹೇಗೆ ಮಾಡ್ತಾರೆ? ಎಷ್ಟು ಜನ ಬರುವಂತ ನಿರೀಕ್ಷೆ? ಎಸ್ ಜಾನಕಿ ಅವರು ಫೇಮಸ್ ಇರೋದ್ರಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿ
ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಆನಂದ್ ಮಹಾರಾಜ ಗ್ರೌಂಡ್ಸ್ ನಿಂದ ಕನೆಕ್ಟೆಡ್ ಇದ್ದಾರೆ. ಹಾಗೆಯೇ ನಮ್ಮ ಇನ್ನೋರ್ವ ಪ್ರತಿನಿಧಿ ಸತೀಶ್ ಕೂಡ ಅವರ ಮನೆ ಜಾನಕಿ ಅವರು ಏನು ವಾಸ ಇದ್ದಂತಹ ಮನೆ ಇದೆಯಲ್ಲ ಅಲ್ಲಿಂದ ಕನೆಕ್ಟ್ ಆಗಿದ್ದಾರೆ. ಲೆಟ್ಸ್ ಗೋ ಟು ಆನಂದ್. ಆನಂದ್, ಯಾವ ರೀತಿಯಲ್ಲಿ ಸಿದ್ದತೆಗಳನ್ನ ಮಾಡಿಕೊಳ್ಳಲಾಗಿದೆ? ಇನ್ನು ಎಷ್ಟು ಹೊತ್ತಿನಲ್ಲಿ ಪಾರ್ಥಿವ ಶರೀರವನ್ನ ಮಹಾರಾಜ ಗ್ರೌಂಡ್ಸ್ಗೆ ತರಲಾಗುತ್ತೆ? ಭದ್ರತಾ ವ್ಯವಸ್ಥೆಗಳು ಹೇಗಿದೆ? ಏನೆಲ್ಲ ಮಾಹಿತಿ ಇದೆ? ಶ್ರೀಲಕ್ಷ್ಮಿ, ಕೆಲವೇ ಹೊತ್ತಿನಲ್ಲಿ ಬೋಗಾದಿ ಮನೆಯಿಂದ ಎಸ್ ಜಾನಕಿ ಅವರ ಪಾರ್ಥಿವ ಶರೀರವನ್ನ ಮಹಾರಾಜ ಕಾಲೇಜು ಗ್ರೌಂಡ್ಗೆ ತರಲಾಗ್ತದೆ. ಅದಕ್ಕಾಗಿ ಸಕಲ ಸಿದ್ದತೆಗಳಾಗಿರುವಂತದ್ದು, ಜಿಲ್ಲಾಡಳಿತ ಸಕಲ ಸಿದ್ದತೆಗಳನ್ನ ಮಾಡ್ಕೊಂಡಿರುವಂತದ್ದು. ಮತ್ತೊಂದೆಡೆ ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ, ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ದೃಶ್ಯದಲ್ಲಿ ಗಮನಿಸಬಹುದು, ಸೀಮಾ ಲಾಟ್ಕರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಅಧಿಕಾರಿಗಳಿಗೆ ಸೂಚನೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಯಾವ ರೀತಿ ವ್ಯವಸ್ಥೆ ಇರಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸೂಚನೆಯನ್ನ ನೀಡ್ತಾ ಇರುವಂತದ್ದು. ಏನು ಭದ್ರತೆ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಒಂದಷ್ಟು ಕ್ರಮವನ್ನ ಕೈಗೊಳ್ಳಲಾಗಿದೆ. ಸೀಮಾ ಲಾಟ್ಕರ್ ಅವರು ಕೂಡ ಇಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಸಾಕಷ್ಟು ವಿಐಪಿಗಳು ಬರ್ತಾರೆ, ಅದ್ರ ಜೊತೆಗೆ ಸಾರ್ವಜನಿಕರು ಕೂಡ ಬರುವಂತದ್ದು. ಹಾಗಾಗಿ ಒಂದಷ್ಟು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇನ್ನು ಮತ್ತೊಂದು ಕಡೆ ಜನರು ಕೂಡ ಈಗಾಗಲೇ ಅಂತಿಮ ದರ್ಶನಕ್ಕೆ ಬಂದಿರುವಂತಹ ದೃಶ್ಯನೂ ಕೂಡ ಗಮನಿಸಬಹುದು. ಸಾಕಷ್ಟು ಜನ ಇಲ್ಲಿ ಬಂದಾಗಲೇ ಅಂತಿಮ ದರ್ಶನಕ್ಕಾಗಿ ಕಾಯ್ತಾ ಇರುವಂತದ್ದು. ಪಾರ್ಥಿವ ಶರೀರ ಬರ್ತಿದ್ದಂತೆ ಅಂತಿಮ ದರ್ಶನ ನಾವು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಜನ ಬಂದಿದ್ದಾರೆ. ಇದೇ ಒಂದು ಡಯಾಸ್ ಮೇಲೆ ಪಾರ್ಥಿವ ಶರೀರವನ್ನು ಇಡಲಾಗ್ತದೆ. ಒಂದು ಕಡೆ ಒಂದು ಭಾಗದಲ್ಲಿ ನೀವು ಗಮನಿಸಬಹುದು, ಇದು ಸಾರ್ವಜನಿಕ ಗ್ಯಾಲರಿ. ಇಲ್ಲಿ ಈ ಬಂದು ಅಂದ್ರೆ ಇಲ್ಲಿ ಅಂತಿಮ ದರ್ಶನ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರುವಂತದ್ದು. ಮತ್ತೊಂದೆಡೆ ವಿಐಪಿಗಳಿಗಾಗಿ ಒಂದು ಕಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ವಿಐಪಿ ಏನ್ ಬರ್ತಾರೆ ಅಂದ್ರೆ ಸಾಕಷ್ಟು ಜನ ಸಿನಿಮಾ ತಾರೆಯರು ಬರುವಂತದ್ದು, ಅದ್ರ ಜೊತೆಗೆ ಸಾಕಷ್ಟು ಕಲಾವಿದರುಗಳು ಬರ್ತಾರೆ, ಅದ್ರ ಜೊತೆಗೆ ರಾಜಕಾರಣಿಗಳು ಕೂಡ ಬರುವಂತದ್ದು. ಅವ್ರಿಗೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದೇ ರೀತಿ ಸಾರ್ವಜನಿಕರಿಗೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡಿರುವಂತದ್ದು.